ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನೋಡಿ. ಇವತ್ತು ನಮ್ಮ ಅತ್ತೆ ಅವ್ರು ಇರ್ಲಿಲ್ಲ, ಸೊ ತಿಂಡಿ ನಾನೇ ಮಾಡ್ಬೇಕಾಗಿತ್ತು. ಹಾಗಾಗಿ ತಿಂಡಿ ಮಾಡ್ಬಿಡೋಣ ಅಂತ ಹೇಳಿ ಪಾಪು ಮಲಗಿದ್ದ, ನಮ್ಮ ಮನೆಯವರು ನೋಡ್ಕೋತೀನಿ ನಾನು, ನೀನ್ ತಿಂಡಿ ಮಾಡ್ಕೊಬಿಡು ಅಂತ ಹೇಳಿದ್ರು. ಹಾಗಾಗಿ ನಾನು ತಿಂಡಿ ಮಾಡ್ಬಿಡೋಣ ಅಂತ ನಾನು ಹೋದೆ. ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ರಾಗಿ ರೊಟ್ಟಿ ಹುಚ್ಚೆಳ್ಳು ಚಟ್ನಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಮಾಮೂಲಿಯಾಗಿ ಗೊತ್ತಿರುತ್ತೆ ಹೇಗ್ ಮಾಡೋದು ಅಂತ, ಬಟ್ ನಮ್ಮನೆ ರೆಸಿಪಿ ಹೇಗ್ ಮಾಡ್ತೀನಿ ಅಂತ ಶೇರ್ ಮಾಡ್ಕೋಬೇಕು ಅಂತ ಅಷ್ಟೇ, ಏನೇನಿಲ್ಲ. ನಾನಿಲ್ಲಿ 1 ಕಪ್‌ನಾಗುವಷ್ಟು ಮೈದಾ ಹಿಟ್ಟು ಮತ್ತೆ 1 ಕಪ್‌ನಾಗುವಷ್ಟು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ. ಅದು ಸ್ವಲ್ಪ ಈರುಳ್ಳಿ ಮತ್ತೆ ಮೆಣಸಿನಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಅಷ್ಟೇ. ಮೊದಲು ಇದನ್ನ ಕಲಸಿ ಇಟ್ಬಿಡೋಣ ಅಂತ ಹೇಳಿ ಇದನ್ನ ಮಿಕ್ಸ್ ಮಾಡಿ ಇಟ್ಬಿಟ್ಟೆ. ಆಮೇಲೆ ಇನ್ನೊಂದ್ ಕಡೆ ಹುಚ್ಚೆಳ್ಳು ಚಟ್ನಿಗೆ ನಾನು ಸ್ವಲ್ಪ ಹುಚ್ಚೆಳ್ಳು ತಗೊಂಡಿದ್ದೀನಿ, ಅದನ್ನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಹೆಂಗೆ ಅಂದ್ರೆ ಅದು ಸಿಡಿಯುತ್ತೆ ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು. ಆಮೇಲೆ ಅದೇ ಪ್ರಮಾಣದಲ್ಲಿ ಹುರುಳಿ ಕೂಡ ತಗೊಂಡಿದ್ದೀನಿ, ಅದನ್ನ ತೊಳೆದು ಆಮೇಲೆ ಅದನ್ನ ಹುರ್ಕೋತಿದ್ದೀನಿ. ಅದನ್ನು ಕೂಡ ಅಷ್ಟೇ, ಅದು ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕು ಮತ್ತೆ ಅದು ಸಿಡಿಯುತ್ತೆ, ಆ ತರ ಸಿಡಿಬೇಕು. ಅಲ್ಲಿ ತನಕ ಅದನ್ನ ಚೆನ್ನಾಗಿ ಹುರ್ಕೊಂಡು ಅದನ್ನು ಎತ್ತಿಟ್ಕೊಂಡೆ. ಆಮೇಲೆ ನಾನು ಇದಕ್ಕೆ ಇಲ್ಲಿ 1 ಕಪ್‌ನಾಗುವಷ್ಟು ಹುಚ್ಚೆಳ್ಳು ಮತ್ತೆ 1 ಬೆಳ್ಳುಳ್ಳಿ, 3 ಒಣಮೆಣಸಿನಕಾಯಿ ಮತ್ತೆ ಸ್ವಲ್ಪ ಹುಣಸೆ ಹಣ್ಣು ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತೆ 1 ಕಪ್‌ನಾಗುವಷ್ಟು ಸೇಮ್ ಕಂಟೆಂಟ್ ಅಲ್ಲಿ ಹುರುಳಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಕೂಡ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಅದನ್ನ ಗ್ರೈಂಡ್ ಮಾಡ್ಕೊಂಡೆ. ಹೇಗೆ ಅಂದ್ರೆ ತುಂಬಾ ನುಣ್ಣಗೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನನ್ಗಂತೂ ತುಂಬಾ ನುಣ್ಣಗೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಖಾರ ಚೆನ್ನಾಗ್ ತಿನ್ನೋರು ಸ್ವಲ್ಪ ಮೆಣಸಿನಕಾಯಿ ಮುಂದೆ ಜಾಸ್ತಿ ಹಾಕೊಂಡ್ರೆ ಇನ್ನ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮೇಲೂ ಬೇಕು ಅಂತ ಹೇಳಿದ್ರೆ ಒಗ್ಗರಣೆ ಹಾಕೊಳ್ಳಿ, ಇನ್ನು ರುಚಿ ಚೆನ್ನಾಗಿರುತ್ತೆ. ಆ ಕಡೆ ಚಟ್ನಿ ರೆಡಿ ಆಯ್ತು, ಆಮೇಲೆ ಈ ಕಡೆ ರೊಟ್ಟಿಗೆ ಹಾಕೋತಾ ಇದೀನಿ. ಸಾಮಾನ್ಯವಾಗಿ ಕೆಲವ್ರು ಏನ್ ಮಾಡ್ತಾರೆಪ್ಪ ಅಂತ ಹೇಳಿದ್ರೆ, ಇವಾಗ ದೋಸೆಗೆಲ್ಲ ಹಿಟ್ಟು ಕಳಿಸ್ತಾರೆ ಅಲ್ವಾ, ಆ ತರ ಉದ್ದಿನ ಬೇಳೆ ಜೊತೆ ಇದನ್ನ ಹಿಟ್ಟು ಕಲಸಿ ದೋಸೆ ತರ ಹಾಕ್ತಾರೆ. ಬಟ್ ನನ್ಗೆ ಆ ತರ ಎಲ್ಲ ಇಷ್ಟ ಇಲ್ಲ. ನನ್ಗೆ ಈ ತರ ಕೈಯಲ್ಲಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಆಮೇಲೆ ತುಂಬಾ ತೆಳುವಾಗಿದ್ರೂನು ಅಷ್ಟೇ ಇಷ್ಟ ಇಲ್ಲ. ಈ ಕಡೆ ತುಂಬಾ ಮಂದನೂ ಇರಬಾರ್ದು, ಈ ಕಡೆ ತೆಳುವನ್ನು ಆಗಿರ್ಬಾರ್ದು. ಇಲ್ಲಿ ನಾನು ಹಾಕಿದ್ದೀನಲ್ಲ ಆ ತರ ಮೀಡಿಯಂ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತಿನ್ನಕ್ಕೂ ಅಷ್ಟೇ, ಬೇಯಿಸ್ಬಿಟ್ರೆ ಕ್ರಿಸ್ಪಿ ಆಗಿ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಅವಾಗ ಅವಾಗ ರಾಗಿ ರೊಟ್ಟಿ ಮಾಡ್ತಾನೆ ಇರ್ತೀವಿ. ನನ್ನ ಹಸ್ಬೆಂಡ್ಗೆ ಮತ್ತೆ ನನ್ಗಂತೂ ಇದು ಆಲ್ಮೋಸ್ಟ್ ಫೇವ್ರೆಟ್ ಫುಡ್ ಅಂತಾನೆ ಹೇಳ್ಬೋದು. ಆಮೇಲೆ ತಿಂಡಿ ಎಲ್ಲ ರೆಡಿ ಆದ್ಮೇಲೆ ನಮ್ಮ ಮನೆಯವ್ರಿಗೂ ಕೂಡ ತಿಂಡಿ ಹಾಕೊಟ್ಟೆ. ಅವರು ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಅವ್ರು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರಲ್ಲ, ಹಾಗಾಗಿ ಅವ್ರಿಗೂ ತಿಂಡಿ ಹಾಕೊಟ್ಟೆ. ಮತ್ತೆ ಫೈನಲಿ ರಾಗಿ ರೊಟ್ಟಿ ಮತ್ತೆ ಹುಚ್ಚೆಳ್ಳು ಚಟ್ನಿ ರೆಡಿ ಆಯ್ತು. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನಿಜವಾಗ್ಲೂ ಇದು ಕೇಳಕ್ಕಷ್ಟೇ ಅಲ್ಲ, ತಿನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಈ ರೀತಿ ಮಾಡ್ತೀವಿ, ಬೇರೆ ಮನೇಲಿ ಹೇಗ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಮನೆಯವರು ಲೆಮನ್ ಜ್ಯೂಸ್ ಮಾಡ್ಕೊಡಮ್ಮ ಸ್ವಲ್ಪ ಅಂತ ಹೇಳಿದ್ರು, ಹಾಗಾಗಿ ಅವ್ರು ಸ್ವಲ್ಪ ಲೆಮನ್ ಜ್ಯೂಸ್ ಮಾಡ್ತಾ ಇದ್ದೀನಿ. ಮಾಮೂಲಿ ಏನಿಲ್ಲ, ಸ್ವಲ್ಪ ಚಿಯಾ ಸೀಡ್ಸ್ ಮತ್ತೆ ಸ್ವಲ್ಪ ಶುಗರು ಸ್ವಲ್ಪ ಲೆಮನ್ ಹಾಕಿ ಅವ್ರಿಗೂ ಕೊಟ್ಟೆ. ಅವರು ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ಕೆಲಸ ಇದೆ ನಂಗೆ ಅಂತ ಹೇಳಿ ಅವರು ಸ್ವಲ್ಪ ಹೊರಟ್ರು. ಇನ್ನು ನಾನು ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ಇವತ್ತು ಬಸವ ಜಯಂತಿ ಅಲ್ವಾ, ಹಾಗಾಗಿ ಬಸವ ಜಯಂತಿ ದಿನ ಮನೆಗೆ ಏನಾದ್ರು ತಂದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಇವಾಗ ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು ಅಥವಾ ಹರಳುಪ್ಪು, ಈ ತರ ಏನಾದ್ರು ಒಂದ್ ಸಾಮಾನ್ ತಂದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಂಗೆ ಒಂದ್ ಆಸೆ ಇತ್ತು, ನಮ್ ಪಾಪುಗೆ ಬೆಳ್ಳಿದು ಕಡಗ ತರ್ಬೇಕು, ಕಾಲಿಗೆ ಕಾಲ್ಮುರಿ ತರ ಅದ್ ತರ್ಬೇಕು ಅಂತ ಆಸೆ ಇತ್ತು. ಹಾಗಾಗಿ ನಮ್ಮ ಮನೆಯವರು ರೆಡಿ ಆಗು ಹೋಗೋಣ ಅಂತ ಹೇಳಿದ್ರು. ನಾನು ಮತ್ತೆ ನಮ್ಮ ಪಾಪು ರೆಡಿಯಾಗಿ ಇವಾಗ ಹೊರಟಿದ್ವಿ. ಏನಪ್ಪಾ ಅಂತ ಹೇಳಿದ್ರೆ ನನ್ ಫೋನ್ನೇ ಮರ್ತ್ಬಿಟ್ಟು ಹೊರಟೋದೆ. ಅದರಿಂದಾಗಿ ಸ್ವಲ್ಪ ಅದೆಲ್ಲ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ, ಸ್ವಲ್ಪ ಬೇಜಾರೇ ಆಗೋಯ್ತು ಅದರಿಂದಾಗಿ. ಆಮೇಲೆ ನಮ್ಮನೆಯವ್ರ ಫೋನಲ್ಲೇ ಸ್ವಲ್ಪ ಮಾಡ್ಕೊಂಡೆ, ಅವ್ರು ಸ್ವಲ್ಪ ಕ್ಯಾಮ್ರಾ ಚೆನ್ನಾಗಿಲ್ಲ, ಹಾಗಾಗಿ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ, ಸ್ವಲ್ಪ ಮಾಡ್ಕೊಂಡೆ ಅಷ್ಟೇ. ಅಂತೂ ಇಂತೂ ಫೈನಲಿ ನಾನು ಏನ್ ಅನ್ಕೊಂಡಿದ್ನೋ ಅದಾಯ್ತು. ಅದು ಒಳ್ಳೆ ದಿನಾನೇ ಆಯ್ತು ಅಂತ ತುಂಬಾನೇ ಖುಷಿ ಆಯ್ತು. ನನ್ ಮಗ ಅಂತೂ ಫುಲ್ ಖುಷಿನೇ ಪಟ್ಬಿಟ್ಟ. ಯಾಕಂದ್ರೆ ಅವ್ನ್ಗೆ ನಾನು ಸ್ಟೀಲ್ದು ಒಂದ್ಸತಿ ಹಾಕಿದ್ದೆ, ಅವಾಗ ಅವ್ನ್ಗೆ ಸೌಂಡ್ ಆಗುತ್ತಲ್ಲ ಕಾಲಾಡಿಸ್ದಾಗೆಲ್ಲ, ಅದು ಅವ್ನ್ಗೆ ಇಷ್ಟ ಆಗ್ತಾ ಇತ್ತು. ಹಾಗಾಗಿ ನನ್ಗೆ ಕಾಲ್ಮುರಿ ತಕ್ಕೊಡ್ಬೇಕು ಅಂತ ತುಂಬಾ ಆಸೆ ಇತ್ತು. ನಾನು ಕೂಡಿಟ್ಟಿದ್ದ ಹಣದಿಂದ ನನ್ ಮಗನ್ಗೆ ಫಸ್ಟ್ ತಕ್ಕೊಟ್ಟೆ ಅಂತ ತುಂಬಾನೇ ಖುಷಿ ಆಯ್ತು. ನೋಡಿ, ನೀವೇ ನೋಡಿ ವಿಡಿಯೋದಲ್ಲಿ ಕಾಲು ಪದೇ ಪದೇ ಎತ್ಕೊಳ್ಳೋದು, ಅದನ್ನ ನೋಡೋದು, ಮುಟ್ಟೋದು, ಕಾಲನ್ನ ಬೇಕು ಬೇಕು ಅಂತಾನೆ ಆಡ್ಸೋದು, ಅದೆಲ್ಲ ಮಾಡ್ತಾ ಇದ್ದ. ನಮ್ ಮಕ್ಳು ಖುಷಿ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನಿಜವಾಗ್ಲೂ ಅದೆಲ್ಲ ಕೇಳ್ತಾ ಇದ್ದೆ, ಇವಾಗ ಎಕ್ಸ್ಪೀರಿಯನ್ಸ್ ಆಯ್ತಾ ಇದೆ ನನ್ಗೆನೆ. ಅವ್ನಿಗೂ ತುಂಬಾನೇ ಖುಷಿ ಆಯ್ತು. ಆಮೇಲೆ ಅವ್ನಿಗಿಂತ ಹೆಚ್ಚು ನನ್ಗೆ ತುಂಬಾ ನೋಡ್ತಾ ಇದ್ರೆ ಖುಷಿ ಆಗ್ತಾ ಇತ್ತು. ಆಮೇಲೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇದ್ರ ರೇಟ್ ಎಷ್ಟು ಅಂತ ಹೇಳಿದ್ರೆ, ನನ್ನ ಹಸ್ಬೆಂಡ್ ಹಳೆ ಬಳೆ ಒಂದಿತ್ತು, ಅದನ್ನ 2,500 ರೂಪಾಯಿಗೆ ಹಾಕೊಂಡ್ರು. ಇದನ್ನ 3,000 ರೂಪಾಯಿಗೆ ಹೇಳಿದ್ರು. ಟೋಟಲ್ ಅವರು 6,000 ಹೇಳಿದ್ರು.
ಅಂದ್ರೆ 5,950 ರೂಪಿ ಹೇಳಿದ್ರು. 50 ರೂಪಿ ಕಡಿಮೆ 6,000 ಹೇಳಿದ್ರು. ಆಮೇಲೆ ನನ್ನ ಹಸ್ಬೆಂಡ್ ಬಳೆ ಕೊಟ್ವಲ್ವಾ ಅದನ್ನ 2,500ಗೆ ಇಟ್ಕೊಂಡ್ರು. ಇನ್ನು ಅದ್ರ ಮೇಲೆ 3,000 ಸಮಥಿಂಗ್ ಹೇಳಿದ್ರು. ನಾನು ಹಂಗೆ ಹಿಂಗೆ ಓಡಾಡಿ ಫೈನಲಿ 2,500 ಕೊಟ್ಟೆ. ಅಂದ್ರೆ ಟೋಟಲ್ ಅಮೌಂಟು 5,000 ಆಯ್ತು. ಅಂದ್ರೆ 5,000 ರೂಪಾಯಿ ಆಯ್ತು. ಇದಕ್ಕೆ ಎಷ್ಟು ಕೊಡ್ಬೋದು, ಎಷ್ಟು ಕೊಡ್ಬೇಕಾಗಿತ್ತು, ನಿಜವಾಗ್ಲೂ ನನ್ಗೆ ಅದೆಲ್ಲ ಗೊತ್ತಿಲ್ಲ. ಒಟ್ನಲ್ಲಿ ನನ್ಗೆ ನನ್ನ ಹಸ್ಬೆಂಡ್ಗೆ ಇಷ್ಟ ಆಯ್ತು ಅಂತ ಹೇಳಿ ತಗೊಬಿಟ್ವಿ ಅಷ್ಟೇ. ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಕಮೆಂಟ್ ಮೂಲಕ ತಿಳಿಸಿ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಅಂತ ಹೇಳಿ. ಹಾಗೆ ಸಬ್ಸ್ಕ್ರೈಬ್ ಯಾರ್ಯಾರೆಲ್ಲ ಮಾಡಿಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು.